ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಯನ. ಇವತ್ತಿನ ವ್ಲಾಗ್ ಏನಂತ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ಇವತ್ತು ದೇವಸ್ಥಾನದಲ್ಲಿ ಮಾಡೋಂಥ ಪ್ರಸಾದದ ಥರನೇ ಯಾವ ಥರ ಪುಳಿಯೋಗರೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಹುಣ್ಸೆಹಣ್ಣು ತೊಗೋಬೇಕು. ನಾನು ಇಷ್ಟು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ಈಗ ಹುಣ್ಸೆಹಣ್ಣಿಗೆ ಬಿಸಿ ನೀರು ಹಾಕ್ತಿದ್ದೀನಿ. ಇವಾಗ ಬಿಸಿ ನೀರು ಹಾಕಿದ್ಮೇಲೆ ಅದು ಚೆನ್ನಾಗಿ ನೆನ್ಕೊಂಡ್ಮೇಲೆ, ಹಾಗೆ ಬಿಸಿ ನೀರು ಹಾರಿದ ಮೇಲೆ ಅದನ್ನು ಚೆನ್ನಾಗಿ ಕಲಿಸ್ಕೊತೀನಿ. ಅಲ್ಲಿ ತನಕ ಈ ಥರ ಅದು ಬಿಸಿನೀರಲ್ಲಿ ನೆನ್ಕೋಬೇಕು. ಬಿಸಿನೀರಲ್ಲಿ ನೆನ್ಕೊಳ್ಳೋ ತನಕ ಅದನ್ನು ಹಾಗೆ ಇಟ್ಟು, ಈಗ ಬಿಸಿನೀರಲ್ಲಿ ನೆನ್ಕೊಂಡಿದೆ, ಹಾಗೆ ಬಿಸಿನೀರು ಆರಿದೆ. ಇವಾಗ ಅದನ್ನು ಕೈ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಹುಣಸೆ ಹಣ್ಣು ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ನೀಟಾಗಿ ಎಲ್ಲದನ್ನೂ ಕಲಿಸ್ಕೋಬೇಕು. ಈ ಥರನ ನಿಮಗೆ ಹುಣಸೆಹಣ್ಣು ಜಾಸ್ತಿ ಬೇಕು ಅಂತಂದರೆ ಜಾಸ್ತಿನೇ ತೊಗೊಳ್ಳಿ. ನಾನು ಇಷ್ಟು ತೊಗೊಂಡಿದ್ದೀನಿ. ನಾನು ಕಡಿಮೆ ಜನಕ್ಕೆ ಮಾಡ್ತಾಯಿರೋದು, ನಮ್ಮ ಮನೇಲಿ ಇಬ್ಬರಿಗೆ ಮಾಡ್ತಾಯಿರೋದು, ಹಾಗಾಗಿ ನಾನು ಇಷ್ಟೇ ತೊಗೊಂಡಿರೋದು, ಜಾಸ್ತಿ ಏನು ತೊಗೊಂಡಿಲ್ಲ. ನೀವು ತುಂಬ ಜನಕ್ಕೆ ಮಾಡ್ತಿದ್ದೀರಿ ಅಂತಂದರೆ ಹುಣಸೆಹಣ್ಣು ಜಾಸ್ತಿ ತೊಗೊಳ್ಳಿ. ನಾನು ಇಷ್ಟು ತೊಗೊಂಡಿದ್ದೀನಿ. ಇನ್ನು 4 ಜನಕ್ಕೆ ಮಾಡ್ತಿದ್ದೀರಿ ಅಂತಂದರೆ ಇದಕ್ಕಿಂತ ಡಬಲ್ ತೊಗೊಳ್ರಿ, ಅಷ್ಟೇನೇನಿಲ್ಲ. ನೋಡಿ, ಎಲ್ಲ ಚೆನ್ನಾಗಿ ಈ ಥರ ಕಲಿಸ್ಕೊಂಡು ಹೆಸ್ಲಲ್ಲಿರೋ ಅಂಥದ್ದನ್ನ ಇವಾಗ ಅದನ್ನು ನೋಡಿ ಈ ಥರ ಕಲಿಸ್ಕೊಂಡು ಗಟ್ಟಿ ಆಗಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಆ ಹುಣ್ಸೆಹಣ್ಣಿಂದು ಇದನ್ನೆಲ್ಲ ಸಪ್ರೇಟ್ ತೆಗೆದಿಟ್ಕೊಳ್ತೀನಿ. ನೋಡಿ, ಹುಣ್ಸೆಹಣ್ಣನ್ನೆಲ್ಲ ತೆಗ್ದಾಕಿ ಹಿಂಡಿರೋದಂಥದ್ದು ರಸ ಮಾತ್ರ ಇವಾಗ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ. ಇಷ್ಟು ರಸ ತೊಗೊಂಡಿದ್ದೀನಿ ನಾನಿವಾಗ. ಈಗ ಮತ್ತೆ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ನೋಡೋಣ ಬನ್ನಿ. ನೆಕ್ಸ್ಟು ಮಸಾಲೆ ಹುರ್ಕೋಬೇಕು. ಆ ಮಸಾಲೆಗೆ ಏನೇನು ಬೇಕು ಅಂತ ಹೇಳಿ, ಸ್ವಲ್ಪ ಕರಿಮೆಣಸು ತೊಗೊಂಡಿನಿ, ಸ್ವಲ್ಪ ಮೆಂತ್ಯ ಕಾಳು, ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಅಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಮಸಾಲೆ ಹುರ್ಕೊಳ್ಳೋಕ್ಕೆ ಇಷ್ಟು ಮಸಾಲೆ ಬೇಕು. ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಇವಾಗ ಬಾಣಲೆ ಬಿಸಿ ಆದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಈಗ ನಾವು ಎಣ್ಣೆ ಕಾದಾದಮೇಲೆ ಮಸಾಲೆಗೆ ಏನೇನು ತೊಗೊಂಡಿದ್ದೀವಿ, ಕೊತ್ತಂಬರಿ ಬೀಜ, ಕರಿಮೆಣಸು, ಮೆಂತ್ಯ, ಜೀರಿಗೆ, ಸಾಸಿವೆ, ಇಷ್ಟೇನು ತೊಗೊಂಡಿದ್ದೀವಿ ಅದನ್ನು ಇವಾಗ ಎಣ್ಣೆ ಬಿಸಿ ಆದ ತಕ್ಷಣ ಹಾಕ್ಕೊಂಡು ಫ್ರೈ ಮಾಡಬೇಕು. ಚೆನ್ನಾಗಿ ಸ್ಮೆಲ್ ಘಮ ಬರೋ ಥರ ಹುರಿಬೇಕು. ನೋಡಿರಿ, ಇವಾಗ ಎಣ್ಣೆ ಬಿಸಿ ಆಗಿದೆ. ನಾನು ಇವಾಗ ಇದನ್ನೆಲ್ಲ ಹಾಕ್ಕೊತಿದ್ದೀನಿ. ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂತ ಫಸ್ಟೇ ಹೇಳಿದ್ದೀನಿ. ಇವಾಗೆಲ್ಲ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಹಾಕ್ಕೊಂಡು ಚೆನ್ನಾಗಿ ಘಮ ಬರೋ ತನಕ ಹುರ್ಕೋಬೇಕು ಎಣ್ಣೆಲಿ. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ರಿ, ಹೈ ಫ್ಲೇಮಿಗೆ ಇಟ್ಕೋಬೇಡ್ರಿ. ಈಗ ಚೆನ್ನಾಗಿ ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ನಿಮಗದು ಸ್ಮೆಲ್ ಬರೋದು ಗೊತ್ತಾಗುತ್ತೆ, ಸಖತ್ತಾಗಿ ಸ್ಮೆಲ್ ಬರುತ್ತೆ. ಈಗ ಅದು ಫ್ರೈ ಮಾಡಿದ್ದು ಆದಮೇಲೆ ಚೆನ್ನಾಗಿ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕಲರು ಇವಾಗ ಚೇಂಜ್ ಆಗಿದೆ. ಇವಾಗ ಇಷ್ಟು ಕಲರ್ ಚೇಂಜ್ ಆಗಿ ಅದಾದಮೇಲೆ ಒಂದು 7-8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ. ಆಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊತೀನಿ. ಇದಾದಮೇಲೆ ನಿಮ್ಮ ಹತ್ರ ಬಿಳಿ ಎಳ್ಳಿದ್ರೆ ಸ್ವಲ್ಪ ಸೇರಿಸ್ಕೊಳ್ರಿ. ಹಾಗೆ ಇದು ಫ್ರೈ ಆದಮೇಲೆ ಇಂಗು, ಹಾಗೆ ಸ್ವಲ್ಪ ಅರಿಶಿನ ಹಾಕೋಬೇಕು. ನನ್ನ ಹತ್ರ ಬಿಳಿ ಎಳ್ಳು ಇಲ್ಲ, ಹಾಗಾಗಿ ನಾನು ಸೇರಿಸ್ಕೊಂಡಿಲ್ಲ. ಇಂಗು ಸಹ ಇಲ್ಲ, ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡಿಲ್ಲ. ಇವಾಗ ಅರಿಶಿನ ಪುಡಿ ಇದೆ, ಅದನ್ನು ಮಾತ್ರ ಆ್ಯಡ್ ಮಾಡ್ತೀನಿ. ನಿಮ್ಮ ಹತ್ರ ಬಿಳಿ ಎಳ್ಳು ಮತ್ತು ಇಂಗು ಇದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ರಿ. ನಾನಿವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಗ್ಯಾಸ್ ಆಫ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಕೂಲ್ ಡೌನ್ ಆಗಕ್ಕೆ ಬಿಡ್ತೀನಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅರಿಶಿನ ಪುಡಿ ಎಲ್ಲದಕ್ಕೂ. ಇವಾಗ ಮಿಕ್ಸ್ ಮಾಡ್ಕೊಂಡಿನಿ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾರಕ್ಕೆ ಬಿಟ್ಟು ನೆಕ್ಸ್ಟು ಏನೇನು ಮಾಡಬೇಕು ಅಂತ ಹೇಳಿ ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಫುಲ್ಲು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಅದಕ್ಕೆ ಹುರಿದಿದ್ದೀನಿ ನಾನು.
ನಾವೇನೇನು ತೊಗೊಂಡಿದ್ವೋ ಅದನ್ನು. ಇದಾದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ಒಂದು ಬಾಣಲಿಗೆ, ಅದೇ ಬಾಣಲಿಗೆ ಫ್ರೈ ಆಗಿರೋ ತೆಗೆದಿಟ್ಟಿದ್ದೀನಿ. ಇವಾಗ ಆರಲಿ ಅಂತೇಳಿ ಇದೇ ಬಾಣಲಿಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಬಿಸಿ ಆಗೋ ತನಕ ವೆಯ್ಟ್ ಮಾಡಿ. ಇವಾಗ ಬಿಸಿ ಆಗಿದೆ ಎಣ್ಣೆ. ಇವಾಗ ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ತಿದ್ದೀನಿ. ಈ ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ಈಗ ಸ್ವಲ್ಪನೇ ಸಿಡಿತಾ ಇದೆ ಸಾಸಿವೆ. ಇದಾದಮೇಲೆ ಇದಕ್ಕೆ ನೆಕ್ಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟು ಸಾಸಿವೆ ಸಿಡಿಲಿ, ವೆಯ್ಟ್ ಮಾಡೋಣ ಅಲ್ಲಿ ತನಕ. ನೋಡಿ ಸಾಸಿವೆ ಸಿಡಿತಾ ಇದೆ. ಇವಾಗ ಸಾಸಿವೆ ಎಲ್ಲ ಆದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ಕಡಲೆಬೇಳೆ ಹಾಕೋಣ. ಇವಾಗ ನೋಡಿರಿ ಕಡಲೆಬೇಳೆ ಹಾಕ್ತಿದ್ದೀನಿ ಇವಾಗ. ಹಾಗೆ ಇದಕ್ಕೆ ಉದ್ದಿನಬೇಳೆ, ಇಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನಬೇಳೆನೂ ಹಾಕ್ಕೊಂಡಿದ್ದೀನಿ. ಈಗ ಉದ್ದಿನಬೇಳೆ ಆದಮೇಲೆ ಕಡಲೆ ಬೀಜ ಹಾಕ್ತಿದ್ದೀನಿ. ಇವಾಗ ನನಗೆ ಶೀತ ಆಗಿರೋದ್ರಿಂದ ನನ್ನ ವಾಯ್ಸ್ ಸ್ವಲ್ಪ ಚೇಂಜಾಗಿ ಕೇಳಿಸ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ರಿ. ಇವಾಗ ನೋಡಿ ಶೇಂಗಾ ಬೀಜ ಹಾಕಿದ್ದೀನಿ. ಇವಾಗ ವಾಟ್ ಎವರ್ ಕಾಲ್ಡ್ ಶೇಂಗಾ ಬೀಜ ಅಥವಾ ಕಡಲೆ ಬೀಜ. ಇವಾಗ ಆದಮೇಲೆ ಅದನ್ನು ಬ್ರೌನ್ ಕಲರ್ ಆಗೋ ತನಕ ಎಲ್ಲದನ್ನೂ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿರಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಗ್ಯಾಸ್ನ ಫ್ರೈ ಮಾಡ್ಕೊತಿದ್ದೀನಿ. ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಳೋದ್ರಿಂದ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೋ ಫ್ಲೇಮಿಗೆ ಇಟ್ಕೊಂಡು ಸ್ವಲ್ಪ 1-2 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಪೇಷನ್ಸಿಂದ ಫ್ರೈ ಮಾಡಬೇಕು. ಅಡುಗೆ ಚೆನ್ನಾಗಿ ಬರಬೇಕು ಅಂತಂದರೆ ಪೇಷನ್ಸ್ ಇರಲೇಬೇಕು. ಹಾಗಾಗಿ ನೋಡಿ ಸ್ವಲ್ಪನೇ ಕಲರ್ ಇವಾಗ ಚೇಂಜ್ ಆಗ್ತಾಯಿದೆ. ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ, ಹಾಗಾಗಿ ನೋಡಿರಿ ಎಣ್ಣೆಗೆ ಸ್ವಲ್ಪನೇ ಈ ಥರ ಫ್ರೈ ಮಾಡ್ಕೊತ ಕಲರ್ ಚೇಂಜ್ ಆಗ್ತಾ ಇರೋದು ನಿಮಗೆ ಕಾಣಿಸಿಗುತ್ತೆ, ಯಾವ ಥರ ಕಲರ್ ಚೇಂಜ್ ಆಗ್ತಾಯಿದೆ ಅಂಥೇಳಿ. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ, ಬ್ರೌನ್ ಕಲರಿಗೆ ಎಲ್ಲ ಬಂದಿದೆ. ಇವಾಗ ಸಾಕು, ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನಿವಾಗ ಅದನ್ನು ಸಪ್ರೇಟ್ ಪ್ಲೇಟಿಗೆ ತೆಗೆದು ಹಾಕ್ಕೊಳ್ತೀನಿ. ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಸಪ್ರೇಟ್ ಪ್ಲೇಟಿಗೆ ನೋಡಿ, ಒಂದು ಪ್ಲೇಟಿಗೆ ನಾವೇನೇನು ಹಾಕಿ ಫ್ರೈ ಮಾಡಿದ್ವೋ ಅದನ್ನು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಮಸಾಲ ಹಾರಾಕ್ಬಿಟ್ಟಿದ್ವಲ್ಲ ಅದನ್ನೆಲ್ಲ ಇವಾಗ ಮಿಕ್ಸಿ ಜಾರಿಗೆ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ಬಿಸಿ ಆರಿದ ಮೇಲೆ ಹಾಕ್ಕೋಬೇಕು, ಬಿಸಿ ಇದ್ದಾಗಲೇ ಹಾಕ್ಕೋಬೇಡಿ, ಹಂಗೆ ಇಟ್ಕೊಂಡ್ಬಿಡುತ್ತೆ ಮಿಕ್ಸಿಲಿ. ಬಿಸಿ ಆರಿದ ಮೇಲೆ ಮಿಕ್ಸಿಗೆಲ್ಲ ಹಾಕ್ಕೊಂಡು ನಾವೇನು ಫ್ರೈ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೋಬೇಕು. ಫುಲ್ ಎಲ್ಲ ಹಾಕ್ಕೊಂಬಿಟ್ಟು ಇವಾಗ ಮಸಾಲಾನ ಈಗ ಏನಿಲ್ಲ, ಲಾಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋದಷ್ಟೇ ಇರೋದು. ಎಲ್ಲದನ್ನೂ ಹಾಕ್ಕೊಂಡಿದ್ದೀನಿ ಇವಾಗ, ಎಲ್ಲ ಸೇರಿಸಿ ಫುಲ್ಲು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಗ್ರೈಂಡ್ ಮಾಡ್ಕೊತಿದ್ದೀನಿ ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದು ಪೌಡರು ತುಂಬ ಸಣ್ಣಕ್ಕೆ ಬರೋ ಥರ ಗ್ರೈಂಡ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ ಪುಳಿಯೋಗರೆ ಪೌಡರ್ ರೆಡಿಯಾಗಿದೆ. ಮನೆಯಲ್ಲೇ ಯಾವ ಥರ ಪುಳಿಯೋಗರೆ ಪೌಡರ್ ಮಾಡ್ಕೊಳೋದು ಅಂತ ಅಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ನೋಡಿ ಈ ಥರನ ಈಗ ಪೌಡರ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಪುಳಿಯೋಗರೆ ಪೌಡರು ರೆಡಿಯಾಗಿದೆ. ಇವಾಗ ಏನಿಲ್ಲ, ಒಗ್ಗರಣೆ ಅಷ್ಟೇ ಇರೋದು ಲಾಸ್ಟ್ ಸ್ಟೆಪ್ಪು. ಹಾಗೆ ಪುಳಿಯೋಗರೆ ಕಲಸೋದು. ನೋಡಿ ಈ ಥರ ಪೌಡರ್ ಬಂದಿದೆ. ನಿಮಗೆ ಬೇಕು ಅಂದರೆ ಮನೆಯಲ್ಲೇ, ಜಾಸ್ತಿ ಬೇಕು ಅಂದರೆ ಮಾಡಿಟ್ಕೊತೀವಿ ಅಂದರೆ ಹೋಮ್ ಮೇಡು ಮಾಡಿಟ್ಕೋಬೋದು. ಇಷ್ಟೇ, ಜಾಸ್ತಿ ಕ್ವಾಂಟಿಟಿ ಅದನ್ನು ಮಸಾಲೆ ಜಾಸ್ತಿ ತಗೊಂಡು ಮನೆಯಲ್ಲೇ ಮಾಡಿಟ್ಕೋಬೋದು. ಈಗ ನೆಕ್ಸ್ಟು ಏನೇನು ಒಗ್ಗರಣೆಗೆ ಬೇಕು ಅಂತ ಹೇಳಿ ಜೋಡಿಸಿ ಇಟ್ಕೊಂಡಿದ್ದೀನಿ ನಾನು. ನೋಡಿರಿ ನೀವೇ ನೋಡ್ಬೋದು, ಎಲ್ಲದನ್ನೂ ಜೋಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಸಾಲ್ಟ್ ಒಂದು ಮಿಸ್ ಆಗಿದೆ ಅಲ್ಲಿ ಅಷ್ಟೇ. ಸಾಲ್ಟ್ ನಾನು ಒಗ್ಗರಣೆ ಹಾಕ್ಕೋಬೇಕಾದ್ರೆ ಹಾಕ್ಕೊಳ್ತೀನಿ. ಇಷ್ಟು ಬೇಕು. ಇದು ಬೆಲ್ಲ, ಹಾಗೆ ಕರಿಬೇವು ಸೊಪ್ಪು, ಹುಣಸೆ ರಸ, ಅದು ಪುಳಿಯೋಗರೆ ಪೌಡರು, ಅದು ಶೇಂಗಾ ಬೀಜ ಅದು ಫ್ರೈ ಮಾಡಿಟ್ಕೊಂಡಿದ್ದು, ಹಾಗೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು. ಇವಾಗ ಅದೇ ಎಣ್ಣೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು
ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡಿರೋ ಕಡಲೆ ಬೀಜದ ಜೊತೆ ಆ್ಯಡ್ ಮಾಡ್ಕೊತೀನಿ. ಇದನ್ನು ನೋಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಫ್ರೈ ಮಾಡಿಕೊಂಡು. ಇವಾಗ ಅದೇ ಬಾಣಲಿಗೆ ಅದೇ ಎಣ್ಣೆ ಇರೋ ಇದಕ್ಕೆ ಈಗ ಹುಣಸೆ ರಸ ಹಾಕ್ಕೊತಿದ್ದೀನಿ. ಈಗ ಹುಣಸೆ ರಸ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಒಂದ್ಸಲಿನ. ಮಿಕ್ಸ್ ಆದಮೇಲೆ ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಅದು ಕರಗಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಅರಿಶಿನ ಪುಡಿ ಆ್ಯಡ್ ಮಾಡ್ತೀನಿ. ನೋಡಿರಿ, ಬೆಲ್ಲ ಇದೊಂದು ಸ್ವಲ್ಪ ಕರಗಿದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಮಾಡ್ಕೊಳ್ಳೋಣ. ಇವಾಗ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಸ್ವಲ್ಪ ಕರಗಿದೆ ನೋಡಿ. ಇವಾಗ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ. ನಾನು 2 ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಸ್ಪೂನಲ್ಲಿ ಸ್ವಲ್ಪ ಬರೋದ್ರಿಂದ ನಾನು ಅಷ್ಟಲ್ಲಿ ಹಾಕಿದ್ದೀನಿ. ಅಷ್ಟು ಬಿಟ್ಟರೆ ಅದ್ರ ತುಂಬ 2 ಸ್ಪೂನ್ ಅಷ್ಟೇ ಆ್ಯಡ್ ಮಾಡಿರೋದು. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಾಲ್ಟ್ ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೋಬೇಕು. ಬೆಲ್ಲ ಅದು ಚೆನ್ನಾಗಿ ಕರಗಲಿ, ಆಯಿತಾ? ಅಲ್ಲಿ ತನಕ ವೆಯ್ಟ್ ಮಾಡಿ. ನೋಡಿ, ಇವಾಗ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಬಿಸಿ ಅನ್ನಕ್ಕೆ ನಾವು ಇವಾಗ ಏನು ಒಲೆ ಮೇಲೆ ಮಾಡಿಕೊಂಡು ಅದನ್ನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಅದು ಪುಳಿಯೋಗರೆ ಪೌಡರ್ ಏನು ಮಾಡಿಟ್ಕೊಂಡಿದ್ವು ಅದನ್ನ ಮೇಲೆ ಈ ಥರ ರೌಂಡಕ್ಕೆ ಉದುರಿಸ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉದುರಿಸ್ಕೊಳ್ರಿ. ನಾನು ಸ್ವಲ್ಪನೇ ಉದುರಿಸ್ಕೊಂಡಿದ್ದೀನಿ. ಈ ಥರ ರೌಂಡ್ ಶೇಪಿಗೆ ಎಲ್ಲ ಅನ್ನದ ಮೇಲೆ ಫುಲ್ ಈ ಥರ ಉದುರಿಸ್ಕೊಂಡು ಆದಮೇಲೆ ಶೇಂಗಾ ಬೀಜ ಮತ್ತು ಕಡಲೆ ಬೇಳೆ ಹಾಕೆಲ್ಲ ಅದನ್ನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಥರ ಹಾಕ್ಕೊಳ್ಳೋಣ. ಇದು ಹಾಕ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ. ನಾನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನೀವು ಕೊಬ್ಬರಿ ತುರಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿರಿ, ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಕಾಯಿ ತುರಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ತುರಿ ಹಾಕ್ಕೊಳ್ರಿ, ಇನ್ನೂ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಹಾಗೆ ಎಳ್ಳು ಮತ್ತು ಒಂದು ಸ್ವಲ್ಪ ಇಂಗು. ನಾನು ಆವಾಗಲೇ ವೀಡಿಯೋದಲ್ಲಿ ಹೇಳಿರೋ ಥರ ಅದನ್ನು ಮಿಕ್ಸ್ ಮಾಡಬೇಡ್ರಿ. ಇಲ್ಲಾಂದರೆ ಇದೇ ಥರ ಮಾಡ್ಕೋಬೋದು. ಇದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಕಲಿಸ್ಕೊಂಡಾದ್ಮೇಲೆ ಫೈನಲ್ ಹೇಗೆ ಬಂತು ಅಂತ ಹೇಳಿ ನೀವೇ ನೋಡ್ಬೋದು. ಸ್ವಲ್ಪ ಗೊಜ್ಜು ಕಡಿಮೆ ಆಗಿದೆ ಅಂತ ಅನಿಸ್ತು. ಹಾಗಾಗಿ ಇವಾಗ ಗೊಜ್ಜುನೂ ಆ್ಯಡ್ ಮಾಡ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಫುಲ್ ಚೆನ್ನಾಗಿ ಕಲಿಸ್ಕೊಳ್ರಿ. ನೋಡಿರಿ, ದೇವಸ್ಥಾನದಲ್ಲಿ ಯಾವ ಥರ ಪ್ರಸಾದ ಕೊಡ್ತಾರೋ ಅದೇ ಥರ ಬಂದಿದೆ. ನೀವೇ ನೋಡ್ಬೋದು ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಬಂದಿದೆ ಪುಳಿಯೋಗರೆ. ವಿಡಿಯೋ ಮಾಡಬೇಕಾದ್ರೆ ಕ್ಯಾಮ್ರಾದಲ್ಲೇ ಒಂದು ಕಲರ್ ಕಾಣುತ್ತೆ, ರಿಯಲಲ್ಲಿಗೆ ಒಂದು ಕಲರ್ ಕಾಣುತ್ತೆ. ಹಾಗಾಗಿ ಬ್ರೈಟ್ನೆಸ್ಸ ಕಡಿಮೆ ಮಾಡಿದ್ದೀನಿ. ನೋಡಿ, ಈ ಥರ ಕಲರ್ ಕಾಣ್ತಾ ಇದೆ. ಇದಕ್ಕೇನೋ ಡಾರ್ಕ್ ಕಾಣ್ತಾ ಇತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಕ್ಯಾಮ್ರಾದಲ್ಲ ಹಾಗೆ ಕಾಣೋದು. ಬಟ್ ನೋಡಿ, ಈ ಥರ ಕಲರ್ ಬಂದಿದೆ. ನೋಡಿ, ನೀವೇ ನೋಡ್ಬೋದು ಯಾವ ಥರ ಪುಳಿಯೋಗರೆ ಬಂದಿದೆ ಅಂತ ಹೇಳಿ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ಫುಲ್ ಇವಾಗ ಕಲಸೋದೆಲ್ಲ ಆಗಿದೆ. ನೋಡಿ, ಈ ಥರ ಬಂದಿದೆ. ಇವಾಗ ಒಂದು ಬೌಲಿಗೆ ಹಾಕ್ಕೊಂಡು ಇವಾಗ ಪ್ಲೇಟಿಂಗ್ ಮಾಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪಲ್ಲಿ ಫೈನಲ್ ಲುಕ್ ಕ್ರಿಯೇಟ್ ಮಾಡಿದ್ದೀನಿ. ಸಿಂಪಲಾಗಿ ಮಾಡಿದ್ದೀನಿ. ನೋಡಿ, ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ನೀವೇ ನೋಡ್ಬೋದು ಯಾವ ಥರ ಬಂದಿದೆ ಅಂತ ಹೇಳಿ. ಇದು ದೇವಸ್ಥಾನದಲ್ಲಿ ಕೊಡೋ ರೀತಿಯೇ ಇರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಸೇಮ್ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದದ ಥರನೇ ಇರುತ್ತೆ. ಇವತ್ತಿನ ನನ್ನ ವ್ಲಾಗ್ ಇಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಾನು ಮಾಡಿರೋಂಥ ಪುಳಿಯೋಗರೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರೆಯಬೇಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ತುಂಬ ವೀಡಿಯೋಸ್ ನಿಮಗೋಸ್ಕರ ಇದೇ ಥರ ತರ್ತಾ ಇರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಓಕೆ, ಬಾಯ್.